ಸಂಪಾದನೆ ಮಾಡ್ತೀನಿ ಅಂತ ಸಾಲ ಮಾಡಿ ಏನೋ ಅಡ್ಜಸ್ಟ್ಮೆಂಟ್ ಮಾಡಿ ಬಂಡವಾಳ ಹಾಕಿದ್ದು, ಏನು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಈ ಥರ ಮಾಡ್ರೆ ಏನು ಸಹಾಯ ಬೆಂಗಳೂರು ಡೆವಲಪ್ಮೆಂಟ್ ಮಾಡಬೇಕು. ನಮಗೇನು ಇಷ್ಟ, ನಾವು ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು. ನಮಗೇನು ಇಷ್ಟ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಾಯಿದೆ, ನಮ್ಮ ಇಂಡಿಯಾ ಚೆನ್ನಾಗಿರಬೇಕು ಅಂತ ನನಗೇನು ಆಸೆ ಐತೆ. ಇಲ್ಲ ಅಂತ ಹೇಳ್ತಾ ಇಲ್ಲ. ಏನು ಬಡವ್ರಿಗೆ ಸಹಾಯ ಮಾಡಿ ಏನಾದರೂ ಮಾಡಿಕೊಟ್ಟು ಆಮೇಲೆ ಏನಾದರೂ ಮಾಡ್ತಾ ಇದ್ದೀರಿ ನಮಗೇನು ಖುಷಿ ಅಲ್ವಾ? ನಮ್ಮ ಕಷ್ಟ ನಾವು ಯಾರ ಹತ್ರ ಹೋಗಿ ಹೇಳಬೇಕು? ಸಾಲ ತೊಗೊಂಡಿದ್ದೀನಿ, ಮನೆ ಬಾಡಿಗೆ ಇದೆ, EMI ಇದೆ, ಎಲ್ಲ ನೋಡಬೇಕಲ್ವ. ನಾವು ಒಬ್ಬನೇ ಇರೋದು, ನಾವು ಮನೆಯಲ್ಲಿ ಸಂಪಾದನೆ ಮಾಡೋರು. ನಮ್ಮ ಕಷ್ಟ ಯಾರಿಗೆ ಹೇಳಬೇಕು ಹೇಳಿ? ಇಲ್ಲಿ ಸಂಪಾದನೆ ಕಡಿಮೆ ಮಾಡ್ತಾ ಇದ್ದಿದ್ದು, ಸಮಾಜ ಸೇವಾ ಜಾಸ್ತಿ ಮಾಡ್ತಾ ಇದ್ದಿದ್ದು ನಾವು ಎಲ್ಲ. ಇಲ್ಲಿ ಏನು ಶೋರೂಮ್ ಅವರು ಪಬ್ಲಿಕ್ ಜನ ಬರ್ತಾ ಇರಲಿಲ್ಲ. ಇಲ್ಲಿ ಎಲ್ಲ ಬಡವರೇ ಬರೋದು ನಮ್ಮ ಅಂಗಡಿಗೆಲ್ಲ. ಕಡಿಮೆ ರೇಟ್ನಲ್ಲಿ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಎಲ್ಲ ಬಡವರೇ ಬರೋದು ಇಲ್ಲಿ. ಅದಕ್ಕೋಸ್ಕರ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಎಲ್ಲ ಹೆಚ್ಚು ಕಡಿಮೆ ಜನಗೆ ಕೊಡ್ತಾ ಇದ್ದಿದ್ದು. ನಮಗೇನು ಸ್ವಲ್ಪ 7 ಕಾಸು ಸಿಗ್ತಾ ಇದ್ದಿದ್ದು, ಅವ್ರಿಗೂ ಬಡವ್ರಿಗೇನು ಎಲ್ಲ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಖುಷಿ ಆಗ್ತಾ ಇದ್ದಿದ್ದು. ಅವ್ರೂ ಬೇರೆ ಶೋರೂಮ್ಗೆ ಹೋಗಿದ್ರೆ ನೀವು ಅಲ್ಲಿ ಬಾಡಿಗೆ ಜಾಸ್ತಿ ಇರುತ್ತೆ, ಬಂಡವಾಳ ಜಾಸ್ತಿ ಇರುತ್ತೆ ಅಂತ ಅವರು 100 ರೂಪಾಯಿ 150 ರೂಪಾಯಿ ಜಾಸ್ತಿ ಹೇಳ್ತಾ ಇದ್ದಿದ್ದು. ನಾವು ಇಲ್ಲಿ 20 ರೂಪಾಯಿ 10 ರೂಪಾಯಿ ಸಿಕ್ಕಿದ್ರೆ 30 ರೂಪಾಯಿ ಸಿಕ್ಕಿದ್ರೆ ಜನಗೆ ಕೊಟ್ಬಿಡ್ತಾ ಇದ್ದಿದ್ದು. 10-20ನಲ್ಲಿ ಏನು ಬರುತ್ತೆ ಮೇಡಮ್? ಏನು ಡೈಲಿ 400 300 500 ರೂಪಾಯಿ ಸಂಪಾದನೆ ಮಾಡಿ ನಮ್ಮದು ಡೈಲಿ ನಡಿಬೇಕು. ಆ ಥರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. 50,000 ರೂಪಾಯಿ ತೊಗೊಂಡ್ರೆ ಡೈಲಿ ಅವ್ರಿಗೆ 200 ರೂಪಾಯಿ 300 ರೂಪಾಯಿ ಕಟ್ತಾ ಇದ್ದಿದ್ದು ಲೋನು. ಆ ಥರ ಮಾಡಿಬಿಟ್ಟು ನಮಗೇನು ಸಹಾಯ ಆಗ್ತಿದ್ದು, ಅವರು ಜನಗೂ ನಾವು ಸಹಾಯ ಮಾಡ್ತಾ ಇದ್ದಿದ್ದು. ಇಲ್ಲಿ ಇವಾಗ ಎಲ್ಲ ಎಲ್ಲ ಮಾಡ್ತಾ ಇದ್ದಾರೆ, ರಾಬ್ರಿ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಅಂಗಡಿ ಇದ್ದಗೋಸ್ಕರ ಯಾರೂ ಬರ್ತಾ ಇರಲಿಲ್ಲ. ಯಾರಾದರೂ ಬಂದರೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ರೆ ಹೆಣ್ಮಕ್ಳಿಗೋಸ್ಕರ ಯಾರಾದರೂ ಟಚ್ ಮಾಡ್ಕೊಂಡು ಹೋಗ್ತಾರೆ ಮಾರ್ಕೆಟ್ನಲ್ಲಿ. ನಾವು ಸೌಂಡ್ ಹಾಕಿ ಅವ್ರಿಗೆ ಬೈಸಿ ಅವ್ರಿಗೆ ಕಳಿಸ್ತಾ ಇದ್ದಿದ್ದು. ಅದು ಎಲ್ಲ ನಾವು ನೋಡ್ಕೊತಾ ಇದ್ದಿದ್ದು. ಹೆಣ್ಮಕ್ಳು ಯಾರಾದರೂ ಇರಲಿ, ಯಾರು ಬರ್ತಾರೆ ಇರಲಿ, ಅಲ್ಲೋಗ್ರೆ ಎಷ್ಟು ಜನ ಕಳ್ತನ ಆಗ್ತಾ ಇದೆ ಅಂತ ಎಲ್ಲ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಿದ್ದು. ಯಾರೂ ರೆಸ್ಪಾನ್ಸ್ ಇಲ್ಲ. ಬಂದು ಅಂಗಡಿಯವ್ರಿಗೆ ಕೇಳ್ತಾರೆ, ಏನಪ್ಪ ಮಾಡಿದ್ದು, ಯಾರು ಮಾಡಿದ್ದು ಅಂತ. ನಾವು ಅವ್ರಿಗೆ ಎಲ್ಲ ಈ ಥರ ಮಾಡಬಾರ್ದು ಇಲ್ಲಿ ಎಲ್ಲ ಅಂತ ಹೇಳಿ ನಾವು ಅವ್ರಿಗೆ ಸೌಂಡ್ ಹಾಕಿ 4 ಜನ ಸೇರಿಸಿ ಅವ್ರಿಗೆ ಕಳಿಸ್ತಾ ಇದ್ದಿದ್ದು. ಇವಾಗ ಆ ಥರ ಆಯಿತಾ? 4 ಗಂಟೆಗೆ ಮೊನ್ನೆ 4 ಗಂಟೆಗೆ ಬಿಹಾರಿ ಯಾರು ಒಬ್ಬರು ಬಂದಿದ್ದು ಪರ್ಚೇಸಿಂಗ್ ಮಾಡೋಕ್ಕೆ. ಅವ್ರ ಹತ್ರ ಕೈನಾಗ ಈ ಥರ ಆಗಿಬಿಟ್ಟು ಅವ್ರಿಗೆ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಹತ್ರ ದುಡ್ಡು ಇಸ್ಕೊಂಡು. ಅದು ಸೇಫ್ ಇದ್ದಿದ್ದ, ಇದು ಸೇಫ್ ಇದೆ ಇವಾಗ? ನೀವು ಯೋಚನೆ ಮಾಡಿ. ಏನು ವ್ಯಾಪಾರ ಇಲ್ಲ, ಏನು ಅಸಲಿಂದ ಕಡಿಮೆ ಕೊಡ್ತಾ ಇದ್ದೀನಿ, ಲಾಸ್ಗೆ ಕೊಡ್ತಾ ಇದ್ದೀನಿ. ಹಾಕಿರೋದು ಬಂಡವಾಳ ಬೇಕು ನನಗೆ. ಸಾಲ ಅವರು ಬಿಡ್ತಾರಾ? ಸುಮ್ಮನೆ ಬಿಡ್ತಾರಾ ಕೊಡೋರ್ಗೆ? ನಿಮ್ಮ ಕಷ್ಟ ನಿನಗೆಪ್ಪ, ನನಗೆ ಗೊತ್ತಿಲ್ಲ. ನಾವು ಬಂಡವಾಳ ಕೊಟ್ಟಿದ್ದೀನಿ ನಿನಗೆ, ನೀವು ನನಗೆ ಕಾಸು ಕೊಡಬೇಕು ಅಷ್ಟೇ. ನೀವು ಏನಾದರೂ ಮಾಡ್ಕೊ. ನೀವು ಊಟ ತಿಂತಾ ಇಲ್ಲ, ಅಂಗಡಿ ಹೋಯ್ತು ಅಂತ ಊಟ ತಿನ್ನಲ್ಲ ನೀವು ಮನೆಯಲ್ಲಿ, ಊಟ ತಿಂತಾರಲ್ವ? ಅದೇ ಥರ ನಾವು ನಿಮಗೆ ಬಂಡವಾಳ ಕೊಟ್ಟಿದ್ದೀನಿ, ಸಾಲ ಕೊಟ್ಟಿದ್ದೀನಿ, ಕಾಸು ಕೊಟ್ಟಿದ್ದೀನಿ. ನನ್ನ ಬಂಡವಾಳ ನನಗೆ ಕೊಡು, ನಿನ್ನ ಕಷ್ಟ ಅದು ನೀ ಏನು ಅನ್ನೋದು ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಆ ಥರ ನಾವು ಏನು ಮಾಡಬೇಕು? ಯಾರ ಹತ್ರ ಹೋಗಿ ಹೇಳಬೇಕು? ಯಾರ ಹತ್ರ ಕೇಳಬೇಕು? ಬಡವರೇ ಆಗ್ತಾ ಇದ್ದಾರೆ. ಬಡವರು ಅಂದರೆ ಭಿಕ್ಷಾ ಪಡೋರಿಗೆ ಏನೂ ತೊಂದರೆ ಆಗಲ್ಲ, ಶ್ರೀಮಂತವ್ರಿಗೆ ಏನೂ ತೊಂದರೆ ಆಗಲ್ಲ. ಇಲ್ಲಿ ಮಿಡಿಲ್ ಕ್ಲಾಸ್ ಜನ ಇದ್ದಾರಲ್ವ, ಅವ್ರಿಗೆ ಜಾಸ್ತಿ ಕೇಳೋಕ್ಕಾಗಲ್ಲ. ನೀವು 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ ಅಂತ ಯಾರ ಹತ್ರ ಈ ಥರ ಮಾಡಿ ಕೇಳೋಕ್ಕಾಗಲ್ಲ. ನಾವು ಡೈಲಿ ದುಡಿಬೇಕು, ಡೈಲಿ ತಿನ್ನಬೇಕು, ಅಷ್ಟೇ ಇರೋದು ನಮಗೆ. ಯಾರ ಹತ್ರ ಹೋಗಿ ಕೇಳಬೇಕು ನಾವು? ಏನು ಮಾಡ್ತೀರಾ? ಡೈಲಿ ಬರ್ತಾ ಇದ್ದೀನಿ, ಆಗ್ತಾ ಇದ್ದೀನಿ, ಏನೋ ಆಗ್ತಾ ಇದೆ, ತೊಗೊಂಡೋಗಿ ಮನೆಯಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ. ಅವಾಗಲೇ ಏನು 2,000 3,000 ರೂಪಾಯಿ ವ್ಯಾಪಾರ ಮಾಡ್ತಿದ್ದು. ಇವಾಗ 700 ರೂಪಾಯಿ 800 ರೂಪಾಯಿ ಡೈಲಿ ಸಂಪಾದನೆ ಮಾಡಿ ಹೋಗ್ತಾ ಇದ್ದೀನಿ. ಅಸಲಿಂದ ಲಾಸ್ಟ್ಗೆ ಕೊಡ್ತಾ ಇದ್ದೀನಿ. ಡೈಲಿ ತೊಗೊಂಡು ಹೋಗ್ದಿರೇ ಮನೆಯಲ್ಲಿ ಮಾಡೋಕ್ಕಾಗೋದು. ನನ್ನ ಮನೆಯಲ್ಲಿ ಇಲ್ಲ ಅಂದರೆ ಆಗಲ್ಲ. ಏನು ನಾವು ಶ್ರೀಮಂತಿಲ್ಲ, ನಮ್ಮ ಅಪ್ಪದು ಏನು ಆಸ್ತಿ ಇಲ್ಲ, ಜಮೀನಿಲ್ಲ. ಆ ಥರ ಏನಾದರೂ ಇದ್ದರೆ ನಾವು ಒಳ್ಳೆ ಓದಿಸಿ ಒಳ್ಳೆ ಜಾಬ್ನಲ್ಲಿ ಇದ್ದಿದ್ದು. ಇಲ್ಲ ಅಂದರೆ ನಾವು ಒಳ್ಳೆ ಶೋರೂಮ್ನಲ್ಲಿ ಹೋಗಿ ಕೂತ್ಕೊಂಡು 1,50,000 ದುಡಿತಾ ಇದ್ದಿದ್ದು. ಏನು ಗೊತ್ತಿಲ್ಲ ಅಂತ ನಾವು ಇಲ್ಲಿ ಬಂದಿದ್ದೀನಿ. ಇಲ್ಲಿಂದ ನೀವು ಓಡಿಸಿದ್ರೆ ನಾವು ಎಲ್ಲಿ ಹೋಗಬೇಕು? ಯಾರ ಹತ್ರ ಹೋಗಿ ಕೇಳಬೇಕು? ಏನು ಹೇಳಲ್ಲ. ಅವರೆಲ್ಲ AC ಕಾರ್ನಲ್ಲಿ ಹೋಗ್ತಾರೆ, AC ರೂಮ್ನಲ್ಲಿ ಇದ್ದಾರೆ. ಬಡವ್ರ ಕಷ್ಟ ಅವ್ರಿಗೆ ಗೊತ್ತಾಗಲ್ಲ. ನಾವು ಹೆಂಗೆ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ನನ್ನ ಕಷ್ಟ ನನಗೆ ಗೊತ್ತು. ಯಾರು ಹೇಳೋಕ್ಕೋಗೂ ಆಗಲ್ಲ. ಏನಾದರೂ ಹೇಳ್ರೆ ಇದು ಏನು ಹೇಳೋದು, ಅದು ನನ್ನ ಮರ್ಯಾದೆ ಹೋಗುತ್ತೆ. 4 ಜನ ಇವಾಗ ನಾವು ಎಲ್ಲ ಹೇಳ್ತಾ ಇದ್ದೀನಿ.
ಇಷ್ಟನ್ಗೂ ಯಾರ ಹತ್ರ ಹೋಗಿ ಹೇಳಲಿಲ್ಲ, ಯಾರ ಹತ್ರ ಹೋಗಿ ಕೈ ಮಾಡಿ ಈ ಥರ 50 ಕೋಟಿ 100 ರೂಪಾಯಿ ಅಂತ ಕೇಳಲಿಲ್ಲ. ಈ ಥರ ಈ ಕಷ್ಟ ಬಂದಿದೆ. ನಿಮ್ಮ ಚಾನಲಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲ್ ಇವಾಗ ಪಬ್ಲಿಸಿಟಿ ಆಗುತ್ತೆ. ಅದಕ್ಕಿಂತ ನಮ್ಮದು ಮಾನ ಮರ್ಯಾದೆ ನಾವೇ ಕೈಯಿಂದ ಆಚೆ ಆಗಿದ್ದೀನಿ, ಆ ಥರ ಆಗಿಬಿಟ್ಟಿದೆ.